ಧನುರಾಶಿ ಮತ್ತು ಧನು ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಪ್ರಮುಖ ಗ್ರಹಗಳ ಚಲನೆಯನ್ನು ನಾವು ಗಮನಿಸುವಂಥದ್ದಾದರೆ, ಗುರುಗ್ರಹ ಜನವರಿಯಿಂದ ಹಿಡಿದು ಮೇವರೆಗೂ ವೃಷಭ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಶತ್ರುಗಳಿಂದ ನೀವು ಮುಕ್ತರಾಗ್ತೀರಂತಲೇ ಹೇಳ್ಬೋದು. ಇದಲ್ಲದೆ ಸಾಲ ಏನಾದ್ರು ಮಾಡ್ಕೊಂಡಿದ್ರು ಸಹಿತ ಸಾಲದಿಂದ ಈ ವರ್ಷ ದೂರ ಆಗ್ತೀರ ಅಂತಲೇ ಹೇಳ್ಬೋದು. ಇನ್ನು ರೋಗಗಳಲ್ಲೂ ಅಷ್ಟೇ ಗುರುವಿನ ಈ ಗೋಚರ ನಿಮಗೆ ವೃದ್ಧಿಯನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆದರೆ ಮೇಯ ನಂತರ ಗುರುವಿನ ಗೋಚಾರ ಮಿಥುನ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಯೋಗವನ್ನು ಗುರುಗ್ರಹ ನೀಡ್ತಾನೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದಂತಹ ಮೂಮೆಂಟ್ಸ್ಗಳನ್ನ ನೀವು ಈ ವರ್ಷ ನೋಡ್ತೀರಾ ಅಂತಲೇ ಹೇಳ್ಬೋದು. ವಿದೇಶಿ ಯಾತ್ರೆಗಳನ್ನೇನಾದ್ರು ಮಾಡಬೇಕು ಅಂದ್ಕೊಂಡಿದ್ರು ಸಹಿತ ಈ ವರ್ಷ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಚಾರಗಳಲ್ಲಿ. ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಗುರುವಿನ ಈ ಗೋಚಾರ ನಿಮಗೆ ಅತ್ಯುತ್ತಮವಾದಂತಹ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿವಾಹಕ್ಕೂ ಅಷ್ಟೇ ಗುರುವಿನ ಯೋಗ ಬಲ ನಿಮಗೆ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚರವನ್ನು ನಾವು ಗಮನಿಸುವಂತಾದರೆ, ಶನಿ ಇಡೀ ಈ ಪೂರ್ತಿ ವರ್ಷ ಮೀನರಾಶಿಯಲ್ಲಿ ಗೋಚರ ಆಗ್ತಾನೆ. ಅಂದರೆ 8ನೇ ಭಾವದಲ್ಲಿ ಶನಿಯ ಸಾಡೆ ಸಾತಿಯ ಅಂತಿಮ ಹಂತವಾಗಿರೋದ್ರಿಂದಾಗಿ ಇಲ್ಲಿ ನಿಮಗೆ ಕಷ್ಟಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಭೂಮಿ, ಭವನ, ವಾಹನಗಳಿಂದ ನಿಮಗಿಲ್ಲಿ ಉತ್ತಮ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಅಷ್ಟೇ ಸುಧಾರಣೆಯನ್ನು ನೀವು ಈ ವರ್ಷ ಕಾಣ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಆಸ್ತಿಗಳನ್ನು ಸಹ ಖರೀದಿಸುವಂತಹ ಯೋಗವನ್ನು ನಿಮಗೆ ಈ ಶನಿಯ ಗೋಚಾರ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಮತ್ತು ಕೇತುವನ್ನು ನಾವು ಗಮನಿಸುವಂಥದ್ದಾದರೆ, ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಆಕಸ್ಮಿಕ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಆದರೆ ಯಾವುದೇ ರೀತಿ ಹೆದರ್ಕೊಳ್ಳುವಂತಹ ಪ್ರಮೇಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಬದಲಾವಣೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ವ್ಯಾಪಾರ ರಂಗವನ್ನು ನಾವು ಗಮನಿಸುವಂಥದ್ದಾದರೆ, ಮೇವರೆಗೂ ನಿಮಗಿಲ್ಲಿ ನಿಧಾನಗತಿಯ ಪ್ರಗತಿಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಬೆಳವಣಿಗೆಗಳು ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ರಂಗದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಟೀಚಿಂಗ್ ಫೀಲ್ಡಲ್ಲಿದ್ದರೆ ಅಥವಾ ಪಬ್ಲಿಷಿಂಗ್ ಫೀಲ್ಡಲ್ಲಿದ್ದರೆ ಅಥವಾ ಟೂರಿಸಮಲ್ಲಿದ್ದರೆ, ಕಾನೂನಿಗೆ ಸಂಬಂಧಿಸಿದಂತೆ ಅಥವಾ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ನೀವೇನಾದ್ರು ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ವರ್ಷ ಉತ್ತಮವಾದಂತಹ ಯಶಸ್ಸನ್ನು ನೀವು ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವಿದೇಶಕ್ಕೆ ಸಂಬಂಧಿಸಿದಂತೆ ಉದ್ಯೋಗ ಅಥವಾ ವ್ಯಾಪಾರ ಮಾಡ್ತಾಯಿದ್ರು ಸಹಿತ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಟೈಮ್ ಆಗಿರುತ್ತೆ ಇದು ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ವೃತ್ತಿ ಮತ್ತು ವ್ಯಾಪಾರ ರಂಗದಲ್ಲಿ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಇದು. ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ನಾವು ನೋಡುವಂಥದ್ದಾದರೆ, ಮೇವರೆಗೂ ನಿಮಗಿಲ್ಲಿ ಸಾಮಾನ್ಯ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ನಿಮಗಿಲ್ಲಿ ಧನವೃದ್ಧಿ ಆಗುವಂತಹ ಯೋಗ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದಾಯದ ಹೊಸ ಮೂಲಗಳನ್ನು ನೀವು ಹುಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಅಥವಾ ಭೂಮಿಗೆ ಸಂಬಂಧಿಸಿದಂತೆ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಹೂಡಿಕೆಗಳೇನಾದ್ರು ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೇಯ ನಂತರ ಅತ್ಯುತ್ತಮವಾದಂತಹ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಸಾಲ ಮಾಡ್ಕೊಂಡಿದ್ರು ಸಹಿತ ಮೇಯ ನಂತರ ನೀವಿಲ್ಲಿ ಸಾಲ ಪೂರ್ತಿಯಾಗಿ ತೀರಿಸೋದಕ್ಕೆ ನಿಮಗೆ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಮತ್ತು ದಾಂಪತ್ಯ ಜೀವನವನ್ನು ನಾವು ಗಮನಿಸುವಂಥದ್ದಾದರೆ, ಅವಿವಾಹಿತರಿಗೆ ಮೇಯಿಂದ ಹಿಡಿದು ಡಿಸೆಂಬರ್ವರೆಗೂ ಅತ್ಯುತ್ತಮವಾದಂತಹ ಯೋಗವಾಗಿರುತ್ತೆ ವಿವಾಹಕ್ಕೆ. ನೀವು ಅಂದ್ಕೊಂಡಿರುವಂತಹ, ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಉತ್ತಮವಾದಂತಹ ಪ್ರಪೋಸಲ್ಸ್ಗಳು ಬರುತ್ತೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ವಿದೇಶದಿಂದಲೂ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಪ್ರಪೋಸಲ್ಸ್ಗಳು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನದಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ಟೈಮ್ ಆಗಿರುತ್ತೆ ಇದು. ಕುಟುಂಬದವರ ಜೊತೆ ಸಂತೋಷ, ಸಂಭ್ರಮ, ಪ್ರವಾಸಗಳನ್ನು ಸಹಿತ ನೀವು ಹಮ್ಮಿಕೊಳ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನೀವೇನಾದರೂ ಸಂತಾನಕ್ಕೆ ಟ್ರೈ ಮಾಡ್ತಾ ಇದ್ದರೆ ಮೇಯ ನಂತರ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ನಾವು ನೋಡುವಂಥದ್ದಾದರೆ, ಮೊದಲ 5 ತಿಂಗಳು ನೀವು ಸ್ವಲ್ಪ ನಿಮ್ಮ ಕಾಲು, ತೊಡೆ ಮತ್ತು ಕತ್ತಿಗೆ ಸಂಬಂಧಿಸಿದಂತಹ ತೊಂದರೆಗಳು ನಿಮಗೆ ಕಾಣ್ಬೋದು ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಈ 3 ವಿಚಾರಗಳಲ್ಲಿ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಮೇವರೆಗೂ. ಮೇಯ ನಂತರ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ನಿಯಮಿತವಾದಂತಹ ವ್ಯಾಯಾಮ, ಯೋಗಗಳನ್ನು ಮಾಡುವಂಥದ್ದು ನಿಮಗಿಲ್ಲಿ
ಉಪಯೋಗಕಾರಿಯಾಗಿರುತ್ತೆ. ಇದಲ್ಲದೆ ನೀವು ತಿನ್ನುವಂತಹ ಆಹಾರದಲ್ಲೂ ಅಷ್ಟೇ ಆದಷ್ಟು ಕಂಟ್ರೋಲನ್ನು ತರುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಕ್ಷೇತ್ರವನ್ನು ನಾವು ಗಮನಿಸುವಂಥದ್ದಾದರೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಉನ್ನತ ಶಿಕ್ಷಣಕ್ಕೆ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಆಪರ್ಚುನಿಟೀಸ್ಗಳು ನಿಮಗೆ ಸಿಗುತ್ತೆ. ಉತ್ತಮವಾದಂತಹ ಕಾಲೇಜ್ಗಳಿಗೆ ಪ್ಲೇಸ್ಮೆಂಟ್ಸ್ಗಳಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದೇಶಕ್ಕೆ ಹೋಗಿ ನೀವು ಓದಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಉತ್ತಮವಾದಂತಹ ಅಂಕಗಳನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮಗೆ ಈ ವರ್ಷ ಪ್ರಶಸ್ತಿ ಮತ್ತು ಗೌರವಗಳು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ ಗುರುವಾರಗಳಂದು ಚಂದನದ ತಿಲಕವನ್ನು ಹಾಕುವಂಥದ್ದು ಮತ್ತು ಹಣ್ಣಿನ ನೈವೇದ್ಯವನ್ನು ಗುರುವಿಗೆ ಅರ್ಪಿಸುವಂಥದ್ದು ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಗುರುವಾರಗಳಂದು ಬ್ರಾಹ್ಮಣರಿಗೆ ಹಳದಿ ಬಟ್ಟೆ, ಪುಸ್ತಕ, ಅನ್ನದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಗುರುವಿನ ಬೀಜ ಮಂತ್ರವನ್ನು 108 ಬಾರಿ ಪಠಿಸುವಂಥದ್ದು ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಡೆ ಸಾತಿಯಿಂದ ಪಾರಾಗಲು ನೀವಿಲ್ಲಿ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು ಮತ್ತು ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸುವಂಥದ್ದು ಸಹಿತ ನಿಮಗಿಲ್ಲಿ ಶನಿಯ ಸಾಡೆ ಸಾತಿಯಿಂದ ಪಾರಾಗಲು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಧನುರಾಶಿಯವರಿಗೆ ಈ ವರ್ಷ ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು. ಮೊದಲಾರ್ಧ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಚಿಂತೆಗಳು ಕಂಡರೂ ಸಹಿತ ಮೇಯ ನಂತರ ಇದು ಸಾಮಾನ್ಯಗತಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಗುರುವಿನ ಗೋಚಾರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಫಲಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ವಿದೇಶಕ್ಕೆ ಸಂಬಂಧಿಸಿದಂತೆ ನೀವು ಯಾವುದೇ ಕೆಲಸ, ಕಾರ್ಯ, ಪ್ರವಾಸ ಏನು ಮಾಡಬೇಕು ಅಂದ್ಕೊಂಡ್ರೂ ಸಹಿತ ವಿದೇಶಕ್ಕೆ ಸಂಬಂಧಿಸಿದಂತೆ ಉತ್ತಮ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ ಇಲ್ಲಿ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ಅಷ್ಟೇ ನಿಮಗಿಲ್ಲಿ ಈ ವರ್ಷ ಹೆಚ್ಚು ಪ್ರಗತಿಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಧನುರಾಶಿಯವರ 2026ರ ವರ್ಷ ಭವಿಷ್ಯ.